ನಮಸ್ತೆ. ಕರ್ನಾಟಕದ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು 2026 ಮೇ 10ನೇ ತಾರೀಕು ನಡೆಸಿತು. ಈ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ಬರೆದಂಥ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ 24,354 ಜನ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ದರು. 50% ಮೀಸಲಾತಿ ಇದೆ ರೈತ ಮಕ್ಕಳಿಗೆ. ಈ ಮೀಸಲಾತಿಯನ್ನು ಪಡೆಯಲಿಕ್ಕೋಸ್ಕರ ಬರೆದಿರ್ತಕ್ಕಂಥ ಪರೀಕ್ಷೆ ಆಗಿತ್ತು. ಈ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ನೀವು ಕೇಳ್ಬೋದು ಏನಕ್ಕೆ ಅಕ್ರಮ ಆಗಿದೆ ಅಂತಕ್ಕಂಥದ್ದನ್ನು. ಟೋಟಲ್ ಕರ್ನಾಟಕದಲ್ಲಿ 17 ಪರೀಕ್ಷಾ ಕೇಂದ್ರಗಳು ಬರ್ತವೆ. ಈ 17 ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು ಪರೀಕ್ಷಾ ಕೇಂದ್ರ ಏನಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪರೀಕ್ಷಾ ಕೇಂದ್ರದಲ್ಲಿ, ಅದೊಂದು ಪರೀಕ್ಷಾ ಕೇಂದ್ರದಲ್ಲಿ 74 ಜನ ವಿದ್ಯಾರ್ಥಿಗಳು 200ಕ್ಕೆ 200 ಅಂಕಗಳು ಔಟ್ ಆಫ್ ಔಟನ್ನು ಸ್ಕೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು 106 ಜನ ವಿದ್ಯಾರ್ಥಿಗಳು 196 ಅಂಕಗಳು, 200ಕ್ಕೆ 196, 106 ಜನ ವಿದ್ಯಾರ್ಥಿಗಳು 192, 200ಕ್ಕೆ 192 ಅಂಕಗಳನ್ನು ಸ್ಕೋರ್ ಮಾಡಿದ್ದಾರೆ. ಆದರೆ ಬೇರೆ ಜಿಲ್ಲೆಯ ಬೇರೆ ಸೆಂಟರ್ಸ್ಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಅದನ್ನು ರಿಸಲ್ಟ್ಸ್ ನೋಡಿದಂಥ ಸಂದರ್ಭದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನಗಳು ಮಾತ್ರ ಔಟ್ ಆಫ್ ಔಟ್ ಅಂಕಗಳನ್ನು 196, 190 ಮೇಲೆ 180 ಮೇಲೆ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಯಾರಿಗೆ ಆದರೂ ಕೂಡ ಇಲ್ಲೊಂದು ಅಕ್ರಮ ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿದು ಬರ್ತದೆ. ಆದರೆ ಕರ್ನಾಟಕದ ಕೃಷಿ ವಿಶ್ವವಿದ್ಯಾಲಯಗಳಿಗಾಗ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರಿಗಾಗ್ಬೋದು, ಮತ್ತು ಕೃಷಿ ಇಲಾಖೆ ಸಚಿವರು ಏನಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಬರ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ ನನಗೂ ಕೂಡ. ಮೊದಲನೇದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೃಷಿ ವಿಶ್ವವಿದ್ಯಾಲಯಗಳು ಒಂದು ಮಾನದಂಡವನ್ನು ಉಪಯೋಗಿಸ್ತಾರೆ ಪರೀಕ್ಷೆ ನಡೆಸಲಿಕ್ಕೆ. ಆ ಮಾನದಂಡನೇ ಸರಿಯಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೊಂದು ಪರೀಕ್ಷಾ ಕೇಂದ್ರದಲ್ಲಿ ಒಂದೊಂದು ಕ್ವಶನ್ ಪೇಪರನ್ನು ಕೊಡ್ತಾರೆ. ಎಂಥವ್ರು ಕೂಡ ನಗ್ಬರ್ತಾರೆ, ಏನಪ್ಪ ಒಂದೊಂದು ಕ್ವಶನ್ ಸೆಂಟರಲ್ಲಿ ಒಂದೊಂದು ಕ್ವಶನ್ ಪೇಪರ್ ಅಂತ. ಈಗ ಯೋಚನೆ ಮಾಡಿ, ಈಗ CET ಎಕ್ಸಾಮ್ ಮಾಡ್ತಾರೆ, ಪ್ರತಿಯೊಂದು ತಾಲೂಕು ಸೆಂಟ್ರಲ್ಲೂ ಕೂಡ ಒಂದೊಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಅವ್ರಿಗೆಲ್ಲರೂ ಕೂಡ ರ್ಯಾಂಕ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸೆಂಟ್ರಲ್ಲಿ ಎಷ್ಟಾರು ಕ್ವಶನ್ ಪೇಪರ್ ಇರಲಿ, ಯಾವ ರೀತಿಯಾಗಿರುತ್ತೆ ಕ್ವಶನ್ ಪೇಪರ್ ಇರಲಿ, ಅಲ್ಲಿ ಎಷ್ಟಾರು ಮಾರ್ಕ್ಸ್ ಬಂದಿರಲಿ, ಬೇರೆ ಸೆಂಟ್ರಲ್ಲಿ ಎಷ್ಟಾರು ಮಾರ್ಕ್ಸ್ ಬಂದಿರಲಿ, ಅವ್ರಿಗೆಲ್ಲ ಸ್ಟೇಟ್ ವೈಸ್ ರ್ಯಾಂಕ್ ಕೊಡ್ತಾರೆ. ಅವ್ರಿಗೆಲ್ಲ ಒಂದು ಕೌನ್ಸಿಲಿಂಗ್ ನಡೆದ್ರೆ ಯಾವ ರೀತಿ ಇರುತ್ತೆ ಅಲ್ಲಿ, ಅದೇ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. 17 ಸೆಂಟರ್ಗಳಲ್ಲಿಯೂ ಕೂಡ ಸಪ್ರೇಟ್ ಕ್ವಶನ್ ಪೇಪರ್ಗಳಿರ್ತವೆ. ಅಲ್ಲಿ ಒಂದು ಸೆಂಟ್ರಲ್ಲಿ ಈಸಿ ಕ್ವಶನ್ ಪೇಪರ್ ಬರ್ಬೋದು, ಇನ್ನೊಂದು ಸೆಂಟ್ರಲ್ಲಿ ಟಫ್ ಕ್ವಶನ್ ಪೇಪರ್ ಬರ್ಬೋದು. ಆದರೆ ಅವ್ರಿಗೆ ರ್ಯಾಂಕ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸ್ಟೇಟ್ ವೈಸ್ ರ್ಯಾಂಕ್ ಕೊಡ್ತಾರೆ. ಒಂದು ಸೆಂಟ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿರೋ ಅದ್ರ ಬೇಸಿಸ್ ಮೇಲೆ. ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರು ಸೆಂಟ್ರಲ್ಲಿ ಈ ವರ್ಷ ಟಫ್ ಬಂದಿತ್ತು ಕ್ವಶನ್ ಪೇಪರು ಅಂತ ವಿದ್ಯಾರ್ಥಿಗಳು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಸ್ಕೋರ್ಗಳು ಕಡಿಮೆಯಾಗಿದೆ. 170 ಸಮಥಿಂಗ್ ತೆಗೆದಿದ್ದಾರೆ, 180 ರೇಂಜೆಲ್ಲ ತೆಗೆದಿದ್ದಾರೆ. ಆದರೆ ಕೆಲವೊಂದು ಸೆಂಟರ್ಸ್ಗಳಲ್ಲಿ ಇವತ್ತು ಹಿರಿಯೂರು ಬಗ್ಗೆ ಮಾತನಾಡ್ತಾ ಇದ್ದೇವೆ. ಹಿರಿಯೂರು ಸೆಂಟ್ರಲ್ಲಿ 74 ಜನ ವಿದ್ಯಾರ್ಥಿಗಳು ಒಂದೇ ಸೆಂಟ್ರಲ್ಲಿ 200ಕ್ಕೆ 200 ಅಂಕಗಳನ್ನು ತೆಗೆದಿದ್ದಾರೆ. 106 ಜನ ವಿದ್ಯಾರ್ಥಿಗಳು 196 ಅಂಕಗಳನ್ನು ತೆಗೆದಿದ್ದಾರೆ. 200 ಅಂಕ ಯಾರು ತೆಗೆದಿದ್ದಾರಲ್ಲ ಅವರು ಟಾಪಲ್ಲಿ ಬರ್ತಾರೆ. ನೆಕ್ಸ್ಟ್ 196, ಅದು ಯಾವುದೇ ಇರೆಸ್ಪೆಕ್ಟಿವ್ ಸೆಂಟರ್, ಯಾವುದೇ ಸೆಂಟರ್ ಇರಲಿ 200 ತೆಗೆದಿರೋರು ಫಸ್ಟ್ ಬರ್ತಾರೆ, 196 ತೆಗೆದಿರೋ ನೆಕ್ಸ್ಟು, 192 ತೆಗೆದಿರೋ ನೆಕ್ಸ್ಟು. ಈ ಥರ ರ್ಯಾಂಕನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸ್ಟೇಟ್ ವೈಸ್ ರ್ಯಾಂಕು ಬೇರೆ ಸೆಂಟರ್ಸ್ಗಳೇನಿದ್ದಾವೆ, ಟಫ್ ಎಕ್ಸಾಮ್ ಬಂದಿರತಕ್ಕಂಥ ಸೆಂಟರ್ಸ್ಗಳಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಕೆಳಗಡೆ ಬರ್ತಾರೆ ರ್ಯಾಂಕಿಂಗ್ ಸಿಸ್ಟಮಲ್ಲಿ. ಅನ್ಯಾಯ ಆಗ್ತಾಯಿದೆ ಆ ವಿದ್ಯಾರ್ಥಿಗಳಿಗೆ. ಈ ವಿಚಾರವನ್ನು ಕೃಷಿ ವಿಶ್ವವಿದ್ಯಾಲಯಗಳು ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ಅಂದರೆ, ಒಂದು ಪ್ರದೇಶವಾರು ಅಲ್ಲಿ ಬೆಳೀತಕ್ಕಂಥ ಬೆಳೆಗಳು ಚೇಂಜ್ ಆಗ್ತವೆ, ಅಲ್ಲಿ ಯೂಸ್ ಮಾಡ್ತಕ್ಕಂಥ ಇಂಪ್ಲಿಮೆಂಟ್ಸ್ಗಳು ಚೇಂಜ್ ಆಗಿರ್ತವೆ. ಹಾಗಾಗಿ ಒಂದೊಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್ಗಳು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟನೆ ಅವರು ಉತ್ತರವನ್ನು ಕೊಡ್ತಾರೆ. ಆದರೆ ಒಂದು ಸೆಂಟರ್ಗಳಲ್ಲಿ ಈಸಿಯಾಗಿ ಬರ್ಬೋದು ಕ್ವಶನ್ ಪೇಪರು, ಇನ್ನೊಂದು ಸೆಂಟ್ರಲ್ಲಿ ಟಫ್ ಕ್ವಶನ್ ಪೇಪರ್ ಬರ್ಬೋದು. ಈ ರೀತಿ ಆದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅನ್ಯಾಯ ಆಗ್ತಾಯಿದೆ. ಮತ್ತು ಈಗೇನು ಅಕ್ರಮ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಅಕ್ರಮ ಆಗಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಲಿಕ್ಕೆ ತನಿಖೆ ಮಾಡಲಿ. ಏನಾಗಿದೆ ಹಿರಿಯೂರು ಸೆಂಟ್ರಲ್ಲಿ, ಒಂದೇ ಸೆಂಟ್ರಲ್ಲಿ ಈ ರೀತಿ ಸ್ಟೂಡೆಂಟ್ಸ್ಗೆ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಕಾರಣ ಏನು? ಅಲ್ಲೇನು ಕ್ವಶನ್ ಪೇಪರ್ ಲೀಕ್ ಆಗಿತ್ತೋ ಅಥವಾ ಕ್ವಶನ್ ಪೇಪರ್ನ ಎಷ್ಟು ಈಸಿಯಾಗಿ ಕೊಟ್ಟಿದ್ರೋ? ಮತ್ತು ಮುಂದೆ ಈ ರೀತಿ ನಡಿಬಾರ್ದು ನಡಿಬಾರ್ದು ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳಾಗ್ಬೋದು ಮತ್ತು ಕರ್ನಾಟಕ ಸರ್ಕಾರ ಇದೆ ತೆಗೆದುಕೊಳ್ಳಲಿಕ್ಕೆ ರೆಡಿಯಾಗಿದೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ನೀಡಬೇಕಾಗಿದೆ. ಮತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಏನು ಬರೆದಿದ್ದಾರೆ, ಸಾವಿರಾರು ಜನ ವಿದ್ಯಾರ್ಥಿಗಳ ಮತ್ತು ಅವ್ರ ಪೋಷಕಗಳ ಆಗ್ರಹ ಏನಿದೆ, ಕೃಷಿ ಪರೀಕ್ಷೆಯನ್ನು ನಡೆಸಿದ್ರು, ಈ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ಮರುಪರೀಕ್ಷೆಯನ್ನು ನಡೆಸಬೇಕು. ಮತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯನ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಮತ್ತು ಅವ್ರ ಪೋಷಕರುಗಳ ಆಗ್ರಹವಾಗಿದೆ. ಇಲ್ಲ ಅಂತ ಸಂದರ್ಭದಲ್ಲಿ ಒಂದು ಸೆಂಟರ್ನ ವಿದ್ಯಾರ್ಥಿಗಳು ರಾಜ್ಯದ ಪ್ರತಿಷ್ಠಿತ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ವೆಟರ್ನರಿ ಕಾಲೇಜುಗಳು ಒಂದೇ ಸೆಂಟ್ರಲ್ಲಿ ಎಕ್ಸಾಮ್ ಬರೆದಿರೋರು ಎಲ್ಲ ಕಾಲೇಜುಗಳಿಗೆ ಹೋಗಿ ಅಡ್ಮಿಷನ್ ಆಗ್ತಾರೆ. ಬೇರೆ ಸೆಂಟ್ರಲ್ಲಿ ಬರೆದಿರೋರು ಅವ್ರಿಗೆ ಯಾವ ಸೀಟ್ಗಳು ಸಿಗೋದಿಲ್ಲ. ಏನು ಅನ್ಯಾಯ ಮಾಡಿದ್ರು, ಏನು ಕರ್ಮ ಮಾಡಿದ್ರು ಬೇರೆ ಸೆಂಟ್ರಲ್ಲಿ ಬರೆದಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು? ಇದು ಅವ್ರ ತಪ್ಪ ಅಥವಾ ವ್ಯವಸ್ಥೆ ತಪ್ಪ? ಇದನ್ನು ಉತ್ತರ ಕೊಡಬೇಕಾಗಿದೆ. ಮತ್ತು ನಮ್ಮ ವಿಕಸಿತ್ ಫೌಂಡೇಶನ್ ಅಕಾಡೆಮಿ ವತಿಯಿಂದ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ನ ಮಾಡಿರಲಿಲ್ಲ ಇದು ರಿಲೇಟೆಡು. ಯಾಕಂದರೆ ಇದರ ಹೊಣೆಗಾರಿಕೆಯನ್ನು ಯಾರು ಹೊಡ್ತಾರೆ ಅಂತಕ್ಕಂಥದ್ದು ಎಲ್ಲೂ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರಲಿಲ್ಲ. ಆದರೆ ಇವತ್ತು
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನಿದ್ದಾರೆ ಅದರ ಪ್ರಸನ್ನ ಸರ್ ಒಂದು ಟ್ವೀಟ್ ಮಾಡೋದ್ರ ಮುಖಾಂತರ ಒಂದು ತಿಳಿಸಿದ್ದಾರೆ. ಅದರ ಏನು ಹೇಳಿದ್ದಾರೆ ಅಂದರೆ, ಈ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯಗಳು, ಅದರ ನೋಡಲ್ ಸಂಸ್ಥೆ ಏನಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK, ಅದು ನಿಮ್ಮ ದೂರು ದುಮ್ಮಾನಗಳು ಏನಿದ್ರು ಕೂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೇಳಿ, ನಾವು ಇದಕ್ಕೆ ಹೊಣೆಗಾರಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ಇದು ರಿಲೇಟೆಡು ಏನೇ ತೊಂದರೆ ಆದರೂ ಕೂಡ, ವಿದ್ಯಾರ್ಥಿಗಳ ಅನ್ಯಾಯ ಆದರೂ ಕೂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಏನಿದೆ ಇದು ನೇರ ಹೊಣೆಗಾರಿಕೆಯನ್ನು ಹೊರಬೇಕಾಗಿದೆ. ಮತ್ತು ಕರ್ನಾಟಕ ಕೃಷಿ ಸಚಿವರು ಏನಿದ್ದಾರೆ ಚಲುವರಾಯಸ್ವಾಮಿ ಅವರು, ಇವರು ನೇರ ಹೊಣೆಗಾರಿಕೆಯನ್ನು ಹೊರಬೇಕು. ಮತ್ತು ಕರ್ನಾಟಕ ಸರ್ಕಾರ ಕೂಡ ಇದರಲ್ಲಿ ಸಂಪೂರ್ಣ ವಿಫಲವಾಗಿದೆ ಒಂದು ಪಾರದರ್ಶಕವಾಗಿ ಪರೀಕ್ಷೆ ನಡೆಸೋದ್ರಲ್ಲಿ. ಒಂದು ಸೆಂಟರ್ನ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗಿತಾರೆ 74 ಜನ ಒಂದೇ ಸೆಂಟ್ರರು. ಅಂದರೆ ನಾನಲ್ಲಿ ಪೇಪರ್ ಲೀಕ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಈಗ ತನಿಖೆ ಮಾಡಲಿ. ಪ್ಲಸ್ ಏನು ಎಕ್ಸಾಮ್ ಅಷ್ಟು ಈಸಿಯಾಗಿ ಕೊಟ್ಟಿದ್ರಾ? ಎಕ್ಸಾಮ್ ಅಲ್ಲಿ ಈಸಿಯಾಗಿ ಕೊಟ್ಟಿದ್ರು ಅಂದರೆ ಬೇರೆ ಸೆಂಟರ್ಗಳಲ್ಲಿ ಯಾಕೆ ಆ ರೀತಿ ಕೊಟ್ಟಿರಲಿಲ್ಲ? ಒಂದು ಸೆಂಟ್ರಲ್ಲಿ ಈಸಿಯಾಗಿ ಕೊಟ್ಟು ಇನ್ನೊಂದು ಸೆಂಟ್ರಲ್ಲಿ ಟಫಾಗಿ ಕೊಡೋದಾದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಏನು? ಬೇರೆ ಸೆಂಟರ್ಗಳು ಟಫಾಗಿ ಕೊಡ್ತಕ್ಕಂಥ ಸೆಂಟರ್ಸ್ಗಳಲ್ಲಿ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಬರೀತಾರಲ್ಲ, ಅವರೇ ಕರ್ಮ ಮಾಡಿದ್ದಾರೆ. ಹಾಗಾದರೆ ಈ ರೀತಿ ಏನು ಮಾನದಂಡಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಇದು ಸರಿಯಾಗಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಅನ್ಯಾಯವಾಗ್ತಾ ಇದೆ. ಮತ್ತು ವಿದ್ಯಾರ್ಥಿ ಸಮೂಹ ಏನಿದೆ ಮತ್ತು ವಿದ್ಯಾರ್ಥಿ ಪೋಷಕರುಗಳೇನಿದೆ ಅವರು ಕೂಡ ಆಕ್ರೋಶ ಏನಿದೆ, ಆಕ್ರೋಶವನ್ನು ನೀವು ಮುಂದಿನ ದಿನಗಳಲ್ಲಿ ಎದುರಿಸ್ತೀರಾ. ಖಂಡಿತವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ನಿಮ್ಮ ಉದ್ದೇಶ ಇದ್ದರೆ ಈ ಕೂಡಲೇ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಿದರೆ ಆ ಕೃಷಿ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಈ ವರ್ಷನೂ ಕೂಡ ಮಾಡಿ. ಮತ್ತು ಮುಂದಿನ ಬರ್ತಕ್ಕಂಥ ವರ್ಷಗಳಲ್ಲಿ ಕೂಡ 17 ಸೆಂಟರ್ಗಳಲ್ಲಿ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ತಯಾರು ಮಾಡಿ ಒಂದೇ ರೀತಿಯಲ್ಲಿ ಎಕ್ಸಾಮನ್ನು ನಡೆಸಿ. ಮತ್ತು ಈ ವರ್ಷನೂ ಕೂಡ ಮರುಪರೀಕ್ಷೆಯನ್ನು ಮಾಡಬೇಕು. ಮತ್ತು ತನಿಖೆ ನಡೆಸಬೇಕಾಗಿದೆ. ಹಿರಿಯೂರು ಸೆಂಟರ್ ಒಂದು ಸೆಂಟ್ರಲ್ಲಿ, ಒಂದೇ ಸೆಂಟ್ರಲ್ಲಿ 74 ಜನ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಅಂಕಗಳನ್ನು ಸ್ಕೋರ್ ಮಾಡ್ತಾರೆ, 106 ಜನ ವಿದ್ಯಾರ್ಥಿಗಳು 196 ಅಂಕ ಸ್ಕೋರ್ ಮಾಡ್ತಾರೆ. ಅಂದರೆ ಇದು ಅನುಮಾನಾಸ್ಪದ ಇಲ್ಲದೆ ಇನ್ನೇನು, ಎಂಥ ನೋಡಿದ್ರೆ ಕೂಡ ಒಂದು ಡೌಟ್ ಬರ್ತಾರೆ ಹೆಂಗೆ ಈ ರೀತಿ ಬಂತು ಅಂತ. ಹಾಗಾಗಿ ಏನು ಇದರ ನೇರ ಹೊಣೆಗಾರಿಕೆಯನ್ನು ಕರ್ನಾಟಕ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಹೊರಬೇಕು. ಮತ್ತು ಇದರ ಹಸ್ತಕ್ಷೇಪ ಮಾಡಿ ಇಲ್ಲಿ ಏನಾಗಿದೆ ಅಂತಕ್ಕಂಥ ತನಿಖೆ ನಡೆಸಿ ಕರ್ನಾಟಕದ ರೈತರ ಮಕ್ಕಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ನಮ್ಮ ತಪ್ಪೇನಿಲ್ಲ. ಪರೀಕ್ಷೆ ನಡೆಸಿರ್ತಕ್ಕಂಥವ್ರು ಕೃಷಿ ವಿಶ್ವವಿದ್ಯಾಲಯಗಳು, ಅದರ ನೋಡಲ್ ಸಂಸ್ಥೆ ಏನಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಅವ್ರನ್ನ ಕೇಳಿ ಅಂತ. ಹಾಗಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳೇನಿದ್ದಾರೆ ಅವರು ಈ ಕೂಡಲೇ ನೆಕ್ಸ್ಟ್ ಕ್ರಮಗಳನ್ನ ಏನು ತೆಗೆದುಕೊಳ್ಬೇಕು, ತನಿಖೆ ನಡೆಸ್ತಾರೋ ಅಥವಾ ಮರುಪರೀಕ್ಷೆಯನ್ನು ಮಾಡ್ತಾರೋ. ಮರುಪರೀಕ್ಷೆ ಮಾಡಬೇಕು ಅಂತಕ್ಕಂಥದ್ದು ಸಾವಿರಾರು ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರ ಆಗ್ರಹವಾಗಿದೆ. ಮರುಪರೀಕ್ಷೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಕೂಡ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳ ನ್ಯಾಯವನ್ನು ಒದಗಿಸಲಿಲ್ಲ ಅಂದರೆ ಯಾವ ರೀತಿ ಆಗ್ತಾರೆ ಅಂದರೆ, ಒಂದು ಸೆಂಟರ್ ಜನ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಟಾಪ್ ಕಾಲೇಜ್ಗಳಿಗೆ ಹೋಗ್ತಾರೆ. ಬೇರೆ ಸೆಂಟರ್ ಸೀಟ್ಗಳು ಇರ್ತಕ್ಕಂಥದ್ದು ಕೇವಲ ಬೆಳ್ಳಂಕೇಶ್ ಸೀಟ್ಗಳು, ಏನೊಂದು 200 ಸೀಟ್ಗಳು ವೆಟರ್ನರಿ ಬರ್ತವೆ. ಕೇವಲ ಬೆಳ್ಳಂಕೇಶ್ ಸೀಟ್ಗಳು ಅಗ್ರಿಕಲ್ಚರ್ ಸೀಟ್ಗಳು. ಹಾಗಾಗಿ ಆ ಎಲ್ಲ ಸೀಟ್ಗಳನ್ನು ಕೂಡ ಒಂದು ಸೆಂಟ್ರಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ತೆಗೆದುಕೊಳ್ಳೋದಾದರೆ ಬೇರೆ ಸೆಂಟ್ರಲ್ಲಿ ಬರೆದಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳದ್ದು ಕತೆ ಏನು? ಅವ್ರಿಗೆ ಯಾಕೆ ಅನ್ಯಾಯ? ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಹಾಗಾಗಿ ಈ ಕೂಡಲೇ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಏನಿದ್ದಾರೆ ಇದರಲ್ಲಿ ಹಸ್ತಕ್ಷೇಪ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ರೈತರ ಮಕ್ಕಳಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಸಾವಿರಾರು ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರ ಆಗ್ರಹವಾಗಿದೆ. ಈ ನಿಟ್ಟಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಕೂಡ ಆಗಿದೆ. ಧನ್ಯವಾದಗಳು.